ಇವೆಲ್ಲ ಒಂದು ಸಿಸ್ಟಮ್ಯಾಟಿಕ್ ಆಗಿ ಇವರು ಕೆಲವೊಂದು ಕೆಲಸಗಳನ್ನ ಮಾಡಿದ್ದಾರೆ. ಯಾಕಂದರೆ ನಾವು ನಿದ್ರಿಸ್ಬೋದು, ಹೋರಾಟಗಾರರು ನಿದ್ರಿಸ್ಬೋದು. ಈ ಕೃತ್ಯಗಳನ್ನ ನಡೆಸಿದಂಥವರು ಅವರು ನಿದ್ರೆ ಕಳ್ಕೊಂಡಾಗಲೇ 13 ವರ್ಷ ಆಗಿದೆ. ಅವರು ಏನಾದರೂ ಮಾಡ್ತಾನೇ ಇರಬೇಕು, ಶತಾಯ ಗತಾಯ ಅವರು ಮಾಡ್ತಾನೆ ಇರಬೇಕು ಕೆಲಸಗಳು. ಮಾನಸಿಕ ಸ್ಥಿಮಿತವನ್ನು ಕೆಲವರು ಕಳ್ಕೊಂಡಿದ್ದಾರೆ. ಅಷ್ಟು ಸುಲಭ ಅಲ್ಲ ಮರ್ಡರ್ ಮಾಡಿ, ರೇಪ್ ಮಾಡಿ ಜೀವನ ನಡೆಸೋದಿದೆಯಲ್ಲ. ಮತ್ತು ಈ ಎಲ್ಲ ಹೋರಾಟಗಳ ನಡುವೆ ಆರೋಗ್ಯಕರವಾಗಿ ಬದುಕೋ ಸುಲಭ ಇಲ್ಲ. ಅದನ್ನೇ ಹೇಳ್ತಾರೆ, ಅದನ್ನು ಇಂಡೈರೆಕ್ಟಾಗಿ ಹೇಳೋದು ಕರ್ಮ ರಿಟರ್ನ್ಸ್ ಅಂದರೆ ಇನ್ನೇನು, ವೆನ್ ಯು ಲೂಸ್ ಒಂದು ಹೋಲ್ಡ್ ಆನ್ ಯುವರ್ ಮೈಂಡ್ ಆ್ಯಂಡ್ ಬಾಡಿ. ಒಂದು ಕೃತ್ಯ ನಡೆಸಿದ ಮೇಲೆ ನಿಮ್ಮ ಮಾನಸಿಕ ಸ್ಥಿತಿಯ ಮೇಲೆ, ನಿಮ್ಮ ಒಳಗಿನ ಅಂತಃಶಕ್ತಿಯ ಮೇಲೆ, ನಿಮ್ಮ ದೇಹದ ಮೇಲೆ ನಿಮ್ಮ ಹತೋಟಿಯಿಂದ ನೀವು ಕಳ್ಕೊಳ್ತಾ ಬಂದರೆ ಭಯ ತಾನಾಗಿ ಸೃಷ್ಟಿಯಾಗತ್ತೆ, ಒಂದು ಫೋಬಿಯಾ ಸೃಷ್ಟಿಯಾಗತ್ತೆ. ಏನಾಗುತ್ತೋ, ಎಲ್ಲೋಗಿ ನಿಲ್ತೀನೋ, ಇವೆಲ್ಲವೂ ಬರ್ತವೆ. ಇಂಥವೇ ಇದಕ್ಕೆ ನಾವು ಕರ್ಮ ಅನ್ನೋದು.